ಹಲವಾರದಲ್ಲಿ ವಿಚಾರ ಇದೆ. ಅದೀಗ ಮೇಲ್ನೋಟಕ್ಕೆ ಅವರ ಡ್ರಾಫ್ಟ್ ನೋಡುವಾಗ ಮತ್ತು ಇದರಲ್ಲಿರುವಂಥ ಹಿಂದಿನ ಎಲ್ಲ ನಮ್ಮ ಸದಸ್ಯರು ಅದರಲ್ಲಿ ಪಾಲ್ಗೊಂಡು ಅವರದನ್ನು ಪ್ರತಿಭಟಿಸುವ ಸಂದರ್ಭದಲ್ಲಿ ಇದು ಕೂಡ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ಕಾಣ್ತದೆ ಇದರಲ್ಲಿ. ಬಟ್ ಇಟ್ ಇಸ್ ನಾಟ್ ಡ್ರಾಫ್ಟ್ ಆನ್ ಇಸ್ ನಾಟ್ ಕಮ್. ಮತ್ತು ಇದು ಎಂಟೈರ್ ನೇಷನ್ಗೆ ಆಗುವಂಥದ್ದು. ಅಲ್ಲ, JPC ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯಲ್ಲಿ ಮೆಂಬರ್ಸ್ ಇದ್ರಲ್ಲ, ಅವ್ರ ಕೈಯಲ್ಲಿ ಡ್ರಾಫ್ಟ್ ಇರ್ತದಲ್ಲ. ದ ಡ್ರಾಫ್ಟ್ ವಾಸ್ ಸಬ್ಮಿಟೆಡ್ ಟು ದಿ ಗೌರ್ಮೆಂಟ್. ಇದಕ್ಕೆ ಅದೇ ಅವರೆಲ್ಲ ಪ್ರತಿಭಟನೆ ಮಾಡಿದಾರಲ್ಲ, ಸರಿ ಇಲ್ಲ, ಇದು ಸಂವಿಧಾನಕ್ಕೆ ಅನುಗುಣವಾಗಿಲ್ಲ, ಇದೊಂದು ಬಯಾಸ್ನಲ್ಲಿ ಮತ್ತು ಏನೋ ಒಂದು ಉದ್ದೇಶದಿಂದ ಇವತ್ತು ಮಾಡ್ತಾ ಇದ್ದಾರೆ. ಸಂವಿಧಾನಕ್ಕೆ ಅನುಗುಣವಾಗಿ ಮತ್ತು ಈ ಒಂದು ದೇಶದ ಏನಿದೆ ಅದನ್ನು ಆಲೋಚನೆ ಮಾಡಿಕೊಂಡು ಯಾವುದೇ ಸರ್ಕಾರ ಇವತ್ತು ಯಾವುದೇ ಕಾನೂನು ತರಬೇಕು. ಅದಕ್ಕಾಗಿ ಯಾವ ಮಾತಿದೆ, ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಯಾವುದೇ ಇರಲಿ, ಅದು BR ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅನುಗುಣವಾಗಿ ಇದ್ದರೆ ಮಾತ್ರ ಆವಾಗ ಈ ದೇಶದ ಎಲ್ಲ ಜನರು ಸಂತೋಷದಿಂದ ಇರ್ತಾರೆ, ಸಂತೋಷದ ವಾತಾವರಣ ಇರ್ತದೆ. ಡೆವಲಪ್ಮೆಂಟಿಗೆ ಜಾಸ್ತಿ ಆಗೋದು ಕಡಿಮೆ ಆಗ್ಬೋದು, ಬಟ್ ಆಲ್ ವಿಲ್ ಬಿ ಹ್ಯಾಪಿ ಅಂದು ನೆಮ್ಮದಿಯ ಇರ್ತದೆ. ಇಲ್ಲದೆ 15 ದಿವಸಕ್ಕೊಂದು, ತಿಂಗಳಿಗೊಂದು, 3 ತಿಂಗಳಿಗೊಂದು ಯಾರು ಕೂಡ ಶಾಂತಿಯ ಪ್ರೀತಿಯಿಂದ ಇರಲಿಕ್ಕೆ ಇವತ್ತು ಸಾಧ್ಯವಿಲ್ಲ. ಸೊ ಇವತ್ತು ಏನಿದೆ ಈ ಸಂವಿಧಾನಕ್ಕೆ ಇವತ್ತು ವಿರುದ್ಧವಾಗಿರೋದನ್ನು ಅದನ್ನು ಯಾರನ್ನೂ ಒಪ್ಪಲಿಕ್ಕೆ ಇವತ್ತು ಸಾಧ್ಯವಿಲ್ಲ. ಉದಾಹರಣೆಗೆ ಏನೋ ಒಂದು ಉದ್ದೇಶದಿಂದ ಇವತ್ತು ನಾನು ಆಸ್ ಅ ಸ್ಪೀಕರ್ ನನಗೆಲ್ಲ ಕೂಡ ಮಾತಾಡಲಿಕ್ಕೆ ನಾನು ಹೋಗೋದಿಲ್ಲ, ಬಟ್ ಐ ಕ್ಯಾನ್ ನಾಟ್ ಟಾಕ್. ನಾನು ಒಂದು ಉದಾಹರಣೆ ಕೊಡೋದು ಮಾತ್ರ. ಒಂದು ಉದಾಹರಣೆ, ಒಂದು ಕಾನೂನು ಹೇಗೆ ಒಂದು ಯಾವುದೇ ಒಂದು ಉದ್ದೇಶದಿಂದ ಒಂದು ಕಾನೂನು ತಂದರೆ ಮತ್ತು ಎಲ್ಲರಿಗೆ ಹೇಗೆ ಸಮಸ್ಯೆ ಆಗ್ತದೆ ಅಂತೇಳಿ ಗೊತ್ತಾಗ್ತದೆ. ಏನೋ ಒಂದು ಉದ್ದೇಶದಿಂದ ಧ್ವನಿವರ್ಧಕವನ್ನು 10 ಗಂಟೆ ನಂತರ ಉಪಯೋಗ ಮಾಡಬಾರ್ದು, 6 ಗಂಟೆ ಉಪಯೋಗ ಮಾಡಬಾರ್ದು ಅಂದು ಏನೋ ಒಂದು ಮಾಡೋದಂತೇಳಿ ಬಿಂಬಿಸಿದರು ಜನರಿಗೆಲ್ಲರೂ. ನಾವು ಅದನ್ನು ಬಂದ್ ಮಾಡಿದ್ದೇವೆ, ನಾವು ಇದನ್ನು ಬಂದ್ ಮಾಡಿದ್ದೇವೆ ಅಂತೇಳಿ ಅದನ್ನು ಬಿಂಬಿಸಿ ತಂದು, ನಿಮ್ಗೆ ಗೊತ್ತಿದೆ ಏನೆಲ್ಲ ಒಂದು ತಿಂಗಳ ಆ ನಾಟಕ ಆಯಿತು, ಎಲ್ಲೆಲ್ಲಿ ಶಬ್ದ ಆಯಿತು, ಎಲ್ಲೆಲ್ಲಿ ಇದಾಯಿತು, ಡೋಲ್ ಬಾರಿಸುವಂತೆಲ್ಲಿ ಆಯ್ತು. ಕಡೆಗೆ ನಾವು ಪ್ರತಿಪಕ್ಷ ಉಪನಾಯಕನಾಗಿದ್ದೆ, ನಾನು ಹೋಗಿ ಕೇಳಿದ್ದೆ, ಏನೋ ತೀರ್ಮಾನ ಮಾಡಿ ಸರ್ಕಾರ ಜನರ ಮಧ್ಯೆ ಗೊಂದಲ ಮಾಡ್ತದೆ ಅಂತೇಳಿ. ಅದಕ್ಕೆ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ತಂದರು. ಈಗೇನು ಸಮಸ್ಯೆ? ಈಗ ಒಂದೊಂದು ಅಧಿಕಾರಿಗಳು ಬಂದು ಒಂದೊಂದು ರೀತಿಯಲ್ಲಿ, ಮೊನ್ನೆ ಕಾರ್ಕಳದಲ್ಲಿ ನಮ್ಮ ಜಿಲ್ಲೆಯ ಸಂಸ್ಕೃತಿ ಪರಂಪರೆ ಏನಿದೆ, ಯಕ್ಷಗಾನ ಹೋಗಿ ನಿಲ್ಲಿಸ್ತಾರೆ. ಯಾಕೆ ನಿಲ್ಲಿಸ್ತಾರೆ? ಯಾಕೆ ಇವ್ರು ಮಾಡಿದ ಕಾನೂನಿಂದ ನಿಲ್ಲಿಸ್ತಾರೆ. ಆಗ ಆಲೋಚನೆ ಮಾಡಬೇಕಲ್ಲ ಇದನ್ನೆಲ್ಲ. ಏನೋ ಜನರಿಗೆ ಒಂದು ಬಿಂಬಿಸಲಿಕ್ಕೆ ಬೇಕಾಗಿ ಮಾಡಿ, ಈಗ ಯಾರಿಗೆ ಸಮಸ್ಯೆ? ಸೊ ಕಾನೂನು ಮಾಡುವಾಗ ಇದನ್ನೆಲ್ಲ ಆಲೋಚನೆ ಮಾಡಬೇಕಲ್ಲ, ಏನೋ ಒಂದು. ಆದ ಕಾರಣ ಯಾವುದೇ ಕಾನೂನು ಈ ದೇಶದ ಹಿತಗೋಸ್ಕರ ಏನಾಗ್ತದೆ ಅದಕ್ಕೆ ಬಾರುವಂಥ ವಿಚಾರ ಇರೋದು, ಆದರೆ ಮಾತ್ರ ದೇಶಕ್ಕೆ ಪ್ರಯೋಜನ ಇತ್ತು ಆಗ್ತದೆ. ದುರುದ್ದೇಶ ಇಟ್ಕೊಂಡು ಯಾವುದ ಉದ್ದೇಶ ಚೆನ್ನಾಗಿದ್ದರೆ ಮಾತ್ರ ಆಗಬೇಕು. ದಿಸ್ ಇಸ್ ಒನ್ ಆಫ್ ದ ರೀಸನ್ ಅವತ್ತು ಮಾಡಿದ್ದು. ಈಗ ಅದನ್ನು ಬಿಡಲಿಕ್ಕೆ ಗೊತ್ತಿಲ್ಲ, ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಗೊತ್ತಿಲ್ಲ. ಒಂದೊಂದು ಅಧಿಕಾರಿಗೆ ಬಂದಾಗ ಆ ಊರಿಗೆ ಪರಿಸರಕ್ಕೆ ಅನುಗುಣವಾಗಿ ಅಧಿಕಾರಿ ಇರ್ತಾರೆ. ಇನ್ನೊಂದು ಅಧಿಕಾರಿ ಬಂದಾಗ ಇಲ್ಲ ನನ್ನಷ್ಟು ಆನೆಸ್ಟ್ ಯಾರು ಇಲ್ಲ, ಅದು ರೂಲ್ಸ್ ಪ್ರಕಾರ ನೀವು ಅಲ್ಲಿ ಚೇಂಜ್ ಮಾಡಿ ತನ್ನಿ ಅಂತ ಹೇಳ್ತಾರೆ. ಸೊ ಒಂದು ಆಡಳಿತ ಬರುವಂಥ ಸರ್ಕಾರ ಜನರ ಸಮಸ್ಯೆಯನ್ನು ಬಗೆಹರಿಸಬೇಕು ಹೊರತು ಸಮಸ್ಯೆ ಹುಡುಕಿಕೊಂಡು ಹೋಗೋದು ಅಲ್ಲ. ಸೊ ಇದಕ್ಕಾಗಿ ಇದರ ಫಸ್ಟ್ ಒಂದು ಪ್ರೈಮರಿಲಿ ಆಗಿ ಒಂದು ಬಂದಂಥ ಅಬ್ಜೆಕ್ಷನ್ ಕಾಲ್ ಫಾರ್ ಮಾಡಿದಾಗ ಆಗಲೇ ಅದನ್ನು ಅಬ್ಜೆಕ್ಷನ್ಸ್ ಎಲ್ಲ ಕೂಡ ಫೈಲ್ ಕೂಡ ಆಗಿದೆ ಇದರಲ್ಲಿ. ಆದ ಕಾರಣ ಬಹುಶಃ ಇವತ್ತು ಈ ಒಂದು ಸಂವಿಧಾನವಾದ ಸಂವಿಧಾನಕ್ಕೆ ಅನುಗುಣವಾಗಿ ಇಲ್ಲದಂತಹ ಏನು ಇವತ್ತು ಬಿಲ್ ಬರ್ತಾ ಇಲ್ವೋ ಗೊತ್ತಿಲ್ಲ ಇದರಲ್ಲಿ, ಅದು ಸರಿಯಲ್ಲ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಸ್ವಾಭಾವಿಕವಾಗಿ ಅದಕ್ಕೆ ಬಂದಂಥ ಸಂದರ್ಭದಲ್ಲಿ ಅವನು ಆತಂಕದಿಂದ ಸಮಸ್ಯೆಯಿಂದ ಅದಕ್ಕೆ ಪ್ರತಿಯೊಂದು ವ್ಯಕ್ತಪಡಿಸ್ತಾರೆ ಮತ್ತು ಅತ್ಯಂತ ಗೌರವಪೂರ್ವಕವಾಗಿ ಭಾಳ ಸಿಸ್ಟಮಕ್ಕೆ ಹೆಂಗೆ ಮಾಡಿದ್ದು ಅತ್ಯಂತ ಸಂತೋಷ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮಗೆ ಪ್ರತಿಭಟನೆ ಈ ಡೆಮೋಕ್ರಸಿಯ ಒಂದು ಸೌಂದರ್ಯ, ಬಟ್
ಅದು ಸಕಾರಾತ್ಮಕವಾದಂಥ ಪ್ರತಿಭೆ ಹೊರತು ಅದರಲ್ಲಿ ಇನ್ನೊಂದರಿಗೆ ತೊಂದರೆ ಆಗುವಂಥದ್ದು ಇನ್ನೊಂದು ಅದನ್ನು ಆಗಬಾರ್ದು. ಅದು ಯಾರು ಕರೆ ಕೊಟ್ಟಿದ್ದಾರೆ? ಯಾರು ಒಬ್ಬರು ಲೆಕ್ಕಕ್ಕಿಲ್ಲದವ್ರು ಕೊಟ್ಟರೆ ಅವ್ನು ನೋಡ್ತು ಏನು ಮಾಡೋದು? ನಾನು ನೋಡಲಿಲ್ಲ ಅದನ್ನು. ಏನು ಸಂವಿಧಾನವಾದಂಥ ರೀತಿ ಅದಕ್ಕಿದೆ ಇದರಲ್ಲಿ. ಅದಕ್ಕೆ ಒಬ್ಬರೀಗ ಮೊನ್ನೆ ಉಲೇಮಾಗಳು ಅದನ್ನು ಅತ್ಯಂತ ಗೌರವಪೂರ್ವಕವಾಗಿ ಅದನ್ನು ಪ್ರತಿಭಟನೆ ಮಾಡಿರ್ತಾರೆ ಅವರ ಒಂದು ನೇತೃತ್ವದಲ್ಲಿ. ಅದಕ್ಕೆ ನಾನು ಯಾವಾಗಲೂ ಯುವಕರಿಗೆ ಹೇಳಿದಿಷ್ಟೇ, ಈ ನಮ್ಮ ಉಲೇಮಾಗಳ ಮತ್ತು ಹಿರಿಯರ ಮಾರ್ಗದರ್ಶನದಲ್ಲಿ ಹೋಗುವಂಥ ಕೆಲಸ ಇವತ್ತು ಆಗಬೇಕು. ಇದು ಮುಗಿಲಿ ಈಗ. ಇಲ್ಲಿಯಾ? ಅಲ್ಲಿ ನಾವು ಗೊತ್ತಿಲ್ಲ, ನಾನು ನೋಡಲಿಲ್ಲ. ಯಾವಾಗ ರೀಸೆಂಟ್ಲಿ? ಎಲ್ಲಿ ನಮ್ಮ ಜಿಲ್ಲೆಯವರ? ನಾನು ನೋಡಲಿಲ್ಲ. ಆಯ್ತು. ಮತ್ತು ಕೇಂದ್ರ ಸರ್ಕಾರ ಕೂಡ ಆಲೋಚನೆ ಮಾಡಬೇಕು ಆಯ್ತು. ಮತ್ತು ಈ ಕಾನೂನನ್ನು 2014 ಹಿಂದೆ ಇರುವಂಥ ಎಲ್ಲ ಸಮಸ್ಯೆಗಳನ್ನು ದೀರ್ಘ ಚರ್ಚೆ ಮಾಡಿ 2014 ರೆಹಮಾನ್ ಖಾನ್ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯ ಅಧ್ಯಕ್ಷರಾಗಿದ್ದಾಗ ಹಿಂದಿನಿಂದ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಇದಕ್ಕೆ ಒಂದು ಸಮಸ್ಯೆ ಪರಿಹಾರ ಕೊಡಬೇಕಂತೇಳಿ ಅವತ್ತು ಚರ್ಚೆ ಮಾಡಿ ತಂದದ್ದು ಇದರಲ್ಲಿ. ಮತ್ತು ಇದರಿಂದ ಜಾಸ್ತಿ ಸೇಮ್ ನಮ್ಮ ಕಮ್ಯುನಿಟಿಯಲ್ಲೇ ಪ್ರಾಬ್ಲಮ್ ಆಗಿರೋದು. ಆ ಸ್ಥಳ ಇರಲಿ, ಕಾಂಪ್ಲಿಕೇಶನ್ಸ್ ಇರಲಿ, ಭಾಳಷ್ಟು ಇವತ್ತು ನಮಗೆ ಅದರ ಸೀರಿಯಸ್ನೆಸ್ ಇಲ್ಲಿ ನಮಗೆ ಅಷ್ಟು ಗೊತ್ತಾಗೋದಿಲ್ಲ. ಇದರ ಪ್ರಾಬ್ಲಮ್ ಜಾಸ್ತಿ ಇಲ್ಲಿಗಿಂತಲೂ ಜಾಸ್ತಿ ಆ ಕಡೆಗೆ. ಅಂದರೆ ಇಲ್ಲಿ ಎಲ್ಲ ಕೂಡ ಮೋಸ್ಟ್ಲಿ ಇಟ್ಸ್ ಅ ಫ್ಯಾಮಿಲಿ ಟ್ರಸ್ಟ್ ವಕ್ಫ್ ಅಥವಾ ಪರ್ಚೇಸ್ ಮಾಡಿದಲ್ಲದೆ ಅವ್ರು ಮಾಡಲಿ ಸರ್ಕಾರ ಹತ್ರ. ಅವರು ಸಬ್ಮಿಟ್ ಮಾಡಿ 3 ವರ್ಷ ಅಧಿಕಾರದಲ್ಲಿದ್ದರು. ಆಟ ಮತ್ತು ಚರ್ಚೆಗೆ ತಗೊಳ್ಬೋದಿತ್ತು ಆವಾಗ. ನಾನು ಅದು ಸ್ಪೀಕರ್ ನನಗೇನು ಹೇಳಿ ಗೊತ್ತಿಲ್ಲಲ್ಲ. ಅವರಿಗೆ ಪ್ರತಿಪಕ್ಷದ ಮತ್ತು ಇವರಿಗೆ ಬಿಟ್ಟಂಥ ವಿಚಾರ, ಆ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಆಯ್ತು. ಎಲ್ಲಿ? ನಮ್ಮದು ಈಗ ಗಡಿ ಪ್ರದೇಶದಲ್ಲಿ ಈ ಸಮಸ್ಯೆ ಇದೆ. ಬೇರೆ ಎಲ್ಲ ಕಡೆ ಇಲ್ಲ ಅಂತ ನಮ್ಮ ಹೇಳಲಿಕ್ಕೆ ಆಗೋದು, ನಮ್ಗೆ ಗೊತ್ತಿಲ್ಲ. ಇದರಲ್ಲಿ ಅಲ್ಲಿ ನಮ್ಮಲ್ಲಿ ಪೊಲೀಸ್ ಪತ್ತೆ ಹಚ್ಚಿದ್ದಾರೆ, ಬೇರೆ ಇನ್ನು ಪತ್ತೆ ಹಚ್ಚಬೇಕಷ್ಟೇ ಇರ್ಬೋದು. ಯಾಕೆ ನನ್ನ ಪೊಲೀಸಿಗೆ ಪತ್ತೆ ಹಚ್ಚಿದ ಪೊಲೀಸನ್ನು ನಾನು ಅಭಿನಂದಿಸ್ತೇನೆ. ಇದನ್ನು ನಾನು ನೋಡಿ, ನಮ್ಮಲ್ಲಿ ಬರೀ ಒಂದು ತಲಪಾಡಿ ಟೋಲ್ ಗೇಟ್ ಎಂಟ್ರ್ ಮಾತ್ರ ಅಲ್ಲ, ಇಡೀ ಸುತ್ತಲೂ ಕೂಡ ಕೇರಳ ಇವತ್ತು ಬಾರ್ಡರ್ ಬರ್ತದೆ. ಒಂದು 15-20 ಎಂಟ್ರೆನ್ಸ್ ಇರ್ತವೆ, ಒಲ್ಲ ರೋಡೆಲ್ಲ ಕೂಡ ಇದೆ. ನಾನು ಇವತ್ತಲ್ಲ, ಅವತ್ತೇ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾಗಲೇ ನಾನು ಹೇಳಿದ್ದೆ, ಮೈನ್ಸ್ ಫಂಡ್ ಉಪಯೋಗ ಮಾಡಿಕೊಂಡು ಎಲ್ಲ ಬಾರ್ಡರ್ ಏರಿಯಾದಲ್ಲಿ ಚೆಕ್ ಪೋಸ್ಟ್ ಹಾಕಿ, ಅಥವಾ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಬೇಕಾದ ಲೇಸರ್ ನಮ್ಮ ಕ್ಯಾಮರಾಸ್ ಕೂಡ ಬಂದಿದೆ. ಕ್ಯಾಮರಾ ಕಾಣೋದಿಲ್ಲ, ಲೇಸರ್ಲೇ ಪತ್ತೆ ಹಚ್ತಾರೆ. ಇದನ್ನು ಮಾಡಬೇಕು, ಅನುಷ್ಠಾನ ಮಾಡಬೇಕು. ಇದರಲ್ಲಿ ದೊಡ್ಡ ಮೊತ್ತ ಆದರೂ ಕೂಡ ಇದ್ದಂಥ ಕ್ರೋಢೀಕರಿಸಿಕೊಂಡು ಒನ್ ಟೈಮಿಗೆ ಇದನ್ನು ಅನುಷ್ಠಾನ ಮಾಡಿದರೆ ಎಲ್ಲವೂ ಕೂಡ ಬೆಟರ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಇನ್ನು ಮುಂದೆ ಕೂಡ ನಾನು ಹೇಳ್ತೇನೆ. ನಾನು ಈಗಾಗಲೇ ಅದಕ್ಕೊಂದು ಹೈಟೆಕ್ ಸೈಬರ್ ಸೆಕ್ಯೂರಿಟಿ ಮುಖಾಂತರ ದೊಡ್ಡ ಮಟ್ಟದೊಂದು ಪ್ಲ್ಯಾನ್ ಮಾಡಿ ಕೂಡ ಇಟ್ಟಿದ್ದೇನೆ. ಬಾರ್ಡರ್, ಯಾಕೆಂದರೆ ನಾವು ಕ್ಯಾಮರಾ ಇಟ್ಟರೆ ಕ್ಯಾಮರಾನ ಹಾಳು ಮಾಡೋದು, ಮತ್ತು ಇನ್ನೊಂದು ಇದೇನು ಕ್ಯಾಮರಾ ಗೊತ್ತಾಯಿತು, ಲೇಸರ್ ಕ್ಯಾಮರಾ
ಆಲ್ ಬಾರ್ಡರ್ ಏರಿಯಾಸ್ಗೆ ಒಳ್ಳೆ ರಸ್ತೆಗಳು ಅಕ್ರಾಸ್ ಸ್ಟಾರ್ಟ್ ಆದರೆ ಬೆಟರ್. ಈಗ ನಾವು ನಮ್ಮ ಸಮಸ್ಯೆಯಲ್ಲಿ ನೋಡೋದಲ್ಲ. ಇಲ್ಲ, ನಾನು ಎಂಟೈರ್ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಪ್ರಾಜೆಕ್ಟ್ ಮಾಡಿದೆ. ಎಂಟೈರ್ ಕಾನ್ಸ್ಟಿಟ್ಯೂನ್ಸಿ ಒಂದು ಕಮಾಂಡರ್ ಸೆಂಟರ್. ಆ ಕಮಾಂಡರ್ ಸೆಂಟರ್ ವಿಲ್ ಬಿ ಮ್ಯಾನೇಜ್ ಬೈ ಅವರ್ ಮೆಡಿಕಲ್ ಕಾಲೇಜ್ ಅಂತ ಕೂಡ ಅವರು ಕೂಡ ಮಾತಾಡಿದೆ ನಾನು. ಯಾಕೆ ವಿ ಕ್ಯಾನ್ ಇನ್ಸ್ಟಾಲ್, ಅದು ಮ್ಯಾನೇಜಿಂಗ್ ಇರುವುದಿಲ್ಲ. ಅದಕ್ಕೊಂದು ಸೆಂಟರ್ ಮಾಡಿ ಅವರು ಅದನ್ನು ಮೇಂಟೆನೆನ್ಸ್ ಮಾಡಿಕೊಂಡು ಹೋಗೋ ರೀತಿ ಎಲ್ಲ ಕೂಡ ಪ್ಲ್ಯಾನ್ ಆಗಿದೆ. ಐ ಹವ್ ಡನ್ ದಿ ಪ್ರಾಜೆಕ್ಟ್, ಬಟ್ ಇಟ್ ಹಸ್ ಟೋಟಲ್ ಅದು 60 ಕೋಟಿ ತನಕ ಬಂದಿದೆ. ನೋಡಿ, ಕ್ರೈಮ್ ಆ್ಯಕ್ಟಿವಿಟಿ ನಿಲ್ಲಿಸಲಿಕ್ಕೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ನಂಬರ್ 1. ನಂಬರ್ 2, ಪೊಲೀಸ್ ಅಧಿಕಾರಿಗಳು ಖಡಕ್ ಆಗಿರಬೇಕು. ಈ ಎರಡು ಇದ್ದರೆ, ಆ್ಯಂಡ್ ರೆಪ್ರೆಸೆಂಟೇಟಿವ್ ಶುಡ್ ಸಪೋರ್ಟ್ ದಿ ಆಫೀಸರ್ಸ್. ಅದು ನಾನಿರಲಿ, ಯಾರು MLA ಇರಲಿ, ಯಾರು ಸಲಹೆ ಮುಖಂಡರಿರಲಿ, ಅಲ್ಲಿ ಸಮಾಜದ ಶಕ್ತಿಗಳನ್ನು ಪಶ್ಚಾತ್ಯ ಸಂದರ್ಭದಲ್ಲಿ ಅವರ ಪರ ಹೋಗಿ ಪೊಲೀಸಿಗೆ ಒತ್ತಡ ಹಾಕುವಂಥ ಕೆಲಸವನ್ನು ಎಲ್ಲ ನನ್ನನ್ನು ಕೂಡ ಸೇರಿಸಿಕೊಂಡು ಎಲ್ಲ ಜನಪ್ರತಿನಿಧಿ ಇಟ್ ಈಸ್ ಏನು ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು. ಸಣ್ಣ ಸಣ್ಣ ಪುಟ್ಟ ವಿಚಾರದಲ್ಲಿ ಸರಿ ಹೋಗಿ ಏನು ಹೆಚ್ಚು ಕಮ್ಮಿ ಇದ್ರೆ ಆಗ್ಬೋದು. ಮೇಜರ್ ಇದ್ದಾಗ ಇಟ್ ಇಸ್ ಅವರ್ ಡ್ಯೂಟಿ ಟು ಮಾರಲಿ ಸಪೋರ್ಟ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್. ಈಗ ಎಲ್ಲಿ ತನಕ ಆಯಿತು, ಕೋಟೆಕಾರ್ನಲ್ಲಿ ಶೂಟೌಟ್ ಮಾಡಿ ಅವತ್ತು ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾಗ ಸಂದೀಪ್ ಪಾಟೀಲ್ ವಾಸ್ ದಿ ಕಮಿಷನರ್, ಐ ರಿಮೆಂಬರ್ ಹಿಮ್ ಆಲ್ವೇಸ್. ಎಲ್ಲ ಗೊಂದಲ ಅಲ್ಲಲ್ಲಿ ರೌಡಿಗಳಿಗೆ ಇವರಿಗೆ ಶೂಟ್ ಮಾಡಿದರು ಅಲ್ವಾ. ಎಷ್ಟೋ ಊರು ಬಿಟ್ಟು ಓಡಿ ಹೋದರು. ಇದರಲ್ಲಿ ಎಷ್ಟೋ ಜನ ಬಂದು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅವರ ಮನೆಯವರು ಅಥವಾ ತಾಯಂದಿರು, ಇನ್ನು ಮದುವೆ ಆಗುವಂಥ ಹುಡುಗಿಯರು ಮುಂಚೆಲ್ಲ ಇದ್ದಾರೆ, ಈಗೇನು ಇಲ್ಲ, ಪೊಲೀಸ್ ಭಾಳ ಸ್ಟ್ರಿಕ್ಟ್ ಇದ್ದಾರೆ, ಇವರನ್ನೇನು ಮಾಡಬೇಡಿ ಅಂತ ಹೇಳಿ ಎಲ್ಲ ಶ್ಯೂರ್ ಆಗ್ತಾಯಿದ್ರು. ಬರೀ 2-3 ಇನ್ಸಿಡೆಂಟಲ್ಲಿ ಆ ಪೊಲೀಸ್ ತಗೊಂಡದಿಟ್ಟೋದ ಕ್ರಮದಿಂದ. ಮೊನ್ನೆ ಕೂಡ ತಲಪಾಡಿಯಲ್ಲಿ ಮಾಡಿದ ಕಾರಣ ಯಾರು ನಮ್ಮ ಇಲ್ಲಿ ಮಾಡಿದ ಕಾರಣ ಕೋಟೆಕಾರದಲ್ಲಿ ಎಲ್ಲಿ ವಿಟ್ಲದ ಬೊಲಂತರ ಇತ್ತು, ಕೇರಳದಲ್ಲಿ ಹಿಡಿದ್ರು. ಅವ್ರು ಹೆದರ್ತಿದ್ರು. ನಾವು ಅಂದರೆ ನನಗೆ ಮಾಹಿತಿ, ನಾವು ಇದಾಗ್ತೇವೆ, ನಮಗೆ ಶೂಟ್ ಮಾಡಬೇಡಿ ಅಂತ ಅದೇ ಫ್ರೈಟಂಡ್. ಈಗೇನಾಗಿದೆ, ಎಲ್ಲ ಕಳ್ಳರಿಗೆ ಒಂದು ಹೆದರಿಕೆ ಬಂದಿದೆ. ಮಂಗಳೂರಿನಲ್ಲಿ ಏನೋ ಮಾಡಿದ್ರೆ ನಮಗೆ ಶೂಟ್ ಮಾಡ್ತಾರೆ ಅಂತೇಳಿ ಆ ಫಿಯರ್ ಬಂದಿದೆ. ಇಂಥ ದಿಟ್ಟ ಕ್ರಮ ತಗೊಳ್ಬೇಕಲ್ಲ. ಅಂದರೆ ಈಗ ನ್ಯಾಯಾಲಯ ಒಂದು ಮಾಡಬೇಕಾದಂಥ ಕೆಲಸವನ್ನು ಪೊಲೀಸರು ಮಾಡಬೇಕಂತೇಳಿ ನೀವು ಹೇಳ್ತೀರಿ. ಈಗ ಶೂಟ್ ಮಾಡೋದು ಒಂದೊಂದು ಆಲೋಚನೆ ಮಾಡಿ, ನೀವೊಂದು ಆಲೋಚನೆ ಮಾಡ್ತೀರಿ, ಇವರೊಂದು ಆಲೋಚನೆ ಮಾಡ್ತಾರೆ, ಇವರೊಂದು ಆಲೋಚನೆ ಮಾಡ್ತಾರೆ, ನಾನೊಂದು ಆಲೋಚನೆ. ಇದು ನಿಮ್ಮ ಆಲೋಚನೆ. ಅದು ನಿಮ್ಮಲ್ಲಿ ಮನೇಲಿ ಕದ್ದಾಗ ಮಾತ್ರ ಗೊತ್ತಾಗ್ತದೆ ಯಾರು ಏನು ಮಾಡ್ಬೇಕಂತೇಳಿ. ಅದೇ ನಾನು ಹೇಳಿ, ಕಾನೂನು ಆಗಿದೆ, ವಿದಿನ್ ದಿ ಕಾನೂನು. ನಾನು ಅದನ್ನೇ ಆಗಬೇಕಂತಲ್ಲ, ಬಟ್ ಡೆಟರೆಂಟ್ ಆ್ಯಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ. ತನಿಖೆ ಯಾರಿಗಾದರೂ ಕೂಡ, ಲೆಟ್ ಇಟ್ ಬಿ ಎನಿವನ್, ಅದು ತನಿಖೆ ಆಗಬೇಕು. ಅದು ಎಲ್ಲಿಂದ ತಯಾರಾಗ್ತದೆ, ತಯಾರಾಗಿಂದ ಹಿಡಿದು ಇದರ ಮಧ್ಯೆ ಏಜೆಂಟ್ಗಳು ಯಾರು ಮತ್ತು ಎಲ್ಲಿ ಮುಟ್ತದೆ, ಸಂಪೂರ್ಣವಾದ ಚಿತ್ರವನ್ನು ಬಯಲಿಗೆಳಿಬೇಕು ಮತ್ತು ಅವ್ರ ಮೇಲೆ ಕಠಿಣವಾದ ಕ್ರಮ ತಗೊಳ್ಬೇಕು. ಸ್ಟಾರ್ಟಿಂಗ್ ಎಲ್ಲಿಂದ ತಯಾರಾಗ್ತದೆ, ಅಲ್ಲಿಂದ ತಯಾರಾಗಿ ಅದು ಮಿಡಲ್ ಮ್ಯಾನ್ ಯಾರು ಮುಟ್ಟಿಸ್ತಾರೆ, ಯಾರಿಗೆ ಮುಟ್ಟಿಸ್ತಾರೆ ಮತ್ತು ಯಾಕೆ ಮುಟ್ಟಿಸ್ತಾರೆ, ಇದು ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಮಾಡಬೇಕು. ಇದರಲ್ಲಿ ಯಾವುದು ಉದ್ಯೋಗ ಹೌದು. ಇಲ್ಲಿಗ ಒಂದು ನಮ್ಮ ಈ ಕ್ಯೋನಿಕ್ಸ್ ಮುಖಾಂತರ ಐಟಿ ಹಬ್ಬನ ಇಂಪ್ರೂವ್ಮೆಂಟ್ ಮಾಡ್ತಂತ ಕೂಡ ಇವತ್ತು ಹೇಳಿದ್ದಾರೆ. ಮಾಡಬೇಕು. ಯಾಕಂದರೆ ಈಗ ನೋಡಿ, 2018 ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದಾಗ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆವು. ಒಂದು ನಿಮ್ಮ ಉಡುಪಿಯಿಂದ ಮಂಗಳೂರು ಕೊಣಾಜೆಗೆ ಮೆಟ್ರೋ ನಾಲೆಜ್ ಸಿಟಿ ಅಂತ ಹೇಳಿ ಆವಾಗ, ಮತ್ತು ಎಲ್ಲ ನಮ್ಮ ಧಾರ್ಮಿಕ ಮತ್ತು ಪ್ರವಾಸಿ ಕೇಂದ್ರವನ್ನು ಸಂಪರ್ಕದಿಂದ ಕೋಸ್ಟಲ್ ಸರ್ಕ್ಯೂಟ್ ಟೂರಿಸಮ್ ಅಂತ ಹೇಳಿ 2.
ಮತ್ತು ಹೆಲ್ತ್ ಟು ಸಂಬಂಧ ಅದರ ನಂತರ ಯಾಕೆ ಬರೀ ಬಜೆಟಲ್ಲಿ ಘೋಷಣೆ ಆದರೆ ಆಗೋದಿಲ್ಲ. ಬಜೆಟ್ಲಿ ಘೋಷಣೆ ತಕ್ಷಣ ಏನು ಮಾಡಬೇಕು, ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಮತ್ತು ಫೈನಾನ್ಸ್ ಕೂತ್ಕೊಳಿಸಿಕೊಂಡು ಅದಕ್ಕೆ ರೋಡ್ ಮ್ಯಾಪ್ ಮಾಡಿಕೊಂಡು ಅದಕ್ಕೆ ಬೇಕಾಗುವಂಥ ಅಡ್ಮಿನಿಸ್ಟ್ರೇಟಿವ್ ತೆಕ್ಕೊಂಡು ಅದು ಕ್ಯಾಬಿನೆಟಿಗೆ ಹೋಗಿ ಬರಬೇಕು. ಇದರಲ್ಲಿ ಆವಾಗ 2018 ಬಜೆಟ್ ಆಯಿತು, ಸ್ವಲ್ಪ ನಂತರ ನಮ್ಮ ಸರ್ಕಾರ ಹೋಯಿತು. ನಂತರ ಬಂದು ಅದರ ಬಗ್ಗೆ ಮಾತಾಡಲಿಲ್ಲ. ಒಂದು ಮೀಟಿಂಗ್ ಇಲ್ಲಿ ಮಾಡಿದರೆ ಇಲ್ಲಿ ನಿಮ್ಮ ದೀಪಾ ಕಂಫರ್ಟಲ್ಲಿ ಅಟ್ಲೀಸ್ಟ್ ಆವಾಗ ನಾವು ಸರ್ವೆ ಸ್ಟಾರ್ಟ್ ಮಾಡಿಕೊಂಡು ಏನಾಗ್ತದೆ ಯಾವುದಾಗ್ತದೆ ಈಗ ಆಗ್ತದೆ ಅಂತಲ್ಲ, ಅಟ್ಲೀಸ್ಟ್ ಒಂದು ಸ್ಟೆಪ್ಪಿಗೆ ನಾವು ಬರ್ತಿದ್ದೆವು. ಒಂದು ಬಜೆಟಲ್ಲಿ ಸರ್ಕಾರ ಘೋಷಣೆ ಮಾಡಿದ ನಂತರ ಇಟ್ ಈಸ್ ಎ ಬೌಂಡ್ ಡ್ಯೂಟಿ ಆಫ್ ದಿ ಗೌರ್ಮೆಂಟ್ ಟು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಇವತ್ತು ಹೇಗೆ ವೆನ್ ದ ಡಿಪಾರ್ಟ್ಮೆಂಟ್ ಟೇಕ್ಸ್ ಇಂಟ್ರೆಸ್ಟ್ ಆನ್ ದ್ಯಾಟ್, ಆವಾಗ ಏನಾದರೂ ಕೂತ್ಕೊಂಡು ಸರ್ವೆ ಮಾಡಿಸಿ ಇದಕ್ಕೆ ಒಂದು ಸರ್ವೆ ಅಂತ ಆದೇಶ ಮಾಡಿ ಸರ್ವೆಗೆ ಬೇಕಾದಂಥ ದುಡ್ಡನ್ನು ರಿಲೀಸ್ ಮಾಡಿ ಸರ್ವೆ ಮಾಡಿ ನಮ್ಮ ಕೈಯಲ್ಲಿ ಇಟ್ಟಿದ್ರೆ ಟುಡೇ ಆರ್ ಟುಮಾರೋ ನಾವು ಅದು ಸ್ಟೇಟಿಂದ ಸೆಂಟ್ರಲ್ಗೆ ಪ್ರಪೋಸಲ್ ಸಲ್ಲಿಸಿ ಮೇ ಬಿ 5 ವರ್ಷ ನಂತರ ಆದರೂ ಕೂಡ ನಮಗೊಂದು ಈಗ ಸ್ಟಾರ್ಟ್ ಫ್ರಮ್ ಝೀರೋ. ಕೋಸ್ಟಲ್ ಸೆಕ್ಯೂರಿಟಿ ಟೂರಿಸಮ್ ಅಂತೇಳಿ ಒಂದು ಎಲ್ಲ ಕನೆಕ್ಟ್ ಮಾಡೋದು ಅದನ್ನು. ಸೊ ಈ ರೀತಿಯಿಂದ ನಾವು ಹಿಂದೆ ಬೀಳುವಂಥ ಪರಿಸ್ಥಿತಿ ಇವತ್ತು ಆಗಿದೆ. ಅದು ನಾನು ಆಲೋಚನೆ ಮಾಡ್ತಿದ್ದೇನೆ, ಅವ್ರಲ್ಲಿ ಚರ್ಚೆ ಮಾಡ್ತೇನೆ ನಾನು. ಸರ್, ಇವಾಗ ನೀವು ನಿನ್ನೆ ಸದನದಲ್ಲಿ ಕರಾವಳಿ ಶಾಸಕರ ಮುಂದೆ ಸೌಹಾರ್ದತೆಯ ಪಾಠ ಮಾಡಿ ಈ ಅದೇ ಶಾಸಕರು ದಿಗಂತ್ ಪ್ರಕರಣದಲ್ಲಿ ಕೊಟ್ಟಿರುವಂಥ ಹೇಳಿಕೆ ಎಲ್ಲಿ ಪ್ರತಿಭಟನೆ, ಇನ್ನೊಂದು ನಿಮ್ಮದೇ ಕ್ಷೇತ್ರ ಪುತ್ತೂರಿನಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು ಕೊಟ್ಟಿರುವಂಥ ಹೇಳಿಕೆ, ಪಬ್ಲಿಕ್ ಒಪಿನಿಯನ್ ಏನಿದೆ ಅಂದರೆ ಇನ್ನೂ ಕೂಡ ಪ್ರಕರಣ ದಾಖಲಾಗಿದೆ. ಯಾಕಂದರೆ ಕರಾವಳಿ ಬಂದು ಪ್ರತಿರೋಧಕಾರಿ ಹೇಳಿಕೆಗಳನ್ನು ಕೊಡ್ತಾರೆ, ದೂರು ದಾಖಲಾಗಿದೆ. ಇದಕ್ಕೆ ನೀವು ಪ್ರತಿಕ್ರಿಯೆ? ನನ್ನ ವೈಯಕ್ತಿಕ ಪ್ರಾಣಿಗಳು ಕಚ್ಚುತ್ತದೆ, ಅದಕ್ಕೆ ನೀವು ಹೋಗಿ ಪ್ರಾಣಿ ಕಚ್ಚಿದ್ರೆ ಆಗ್ತದೆ. ನಮ್ಗೆ ವಿಷಯ ಏನು ಸಬ್ಜೆಕ್ಟ್ ದಿಗಂತ ಪ್ರಕರಣ. ಅಲ್ಲಿ ಒಬ್ಬ ಯುವಕ ಮನೆಯಿಂದ ಮಿಸ್ ಆದ, ಅದು ಕೂಡ ಅವನು ಒಂದು ಸಂಶಯದ ಪ್ರೀತಿಯಲ್ಲಿ ಚಪ್ಪಲಿಯಲ್ಲಿ ಇಟ್ಟುಕೊಂಡು ಚಪ್ಪಲಿ ಬ್ಲಡ್ ಇದೆಲ್ಲ ಹಾಕಿ ಮೊಬೈಲ್ ಇಟ್ಕೊಂಡು ಮಿಸ್ ಆದ. ಅದನ್ನು ಕೆಲವರು ಬಂದು ಬೇರೆ ಬೇರೆ ರೀತಿಯಿಂದ ತಗೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಅದರಲ್ಲಿ ಕೂಡ ಹೊರಗಿನ ಒಬ್ಬ ಜನಪ್ರತಿ ಬಂದು ಈ ರೀತಿಯ ಒಂದು ಅಂದರೆ ಮೆಚುರಿಟಿ ಇಲ್ಲದಂಥ, ನಾನು ಅದನ್ನು ಹೇಳಬೇಕು. ಯಾಕಂತ ಹೇಳಿದರೆ ಒಂದು ಪ್ರಭುತ್ವದ ಇಲ್ಲದಂತಹ ಮಾತುಗಳನ್ನಾಡಿ ಅಲ್ಲಿ ಒಂದು ಅವಿಶ್ವಾಸವ ಅಥವಾ ಒಂದು ಪ್ರೋಕ್ ಮಾಡುವಂಥ ಮಾತನಾಡಿದರು. ಅದೇ ಊರವರು ಯಾರು ಕೂಡ ಅದಕ್ಕೆ ತಲೆ ಕೊಡಲಿಲ್ಲ. ಆ ಊರವರೆಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲ ಒಟ್ಟಾಗಿಯೇ ಸಭೆಯಲ್ಲಿ ಇದ್ದುಕೊಂಡು ಇಡೀ ಊರು ಎಲ್ಲ ಜಾತಿ ವರ್ಗದವರು ಕೂಡ ಅಲ್ಲಿ ಆ ಮನೆಯವರಿಗೆ ಬೆಂಬಲವಾಗಿದ್ದುಕೊಂಡು ಅವತ್ತು ಶಾಪನ್ನೆಲ್ಲ ಕೂಡ ಬಂದ್ ಮಾಡಿದ್ದಾರೆ. ಊರು ಒಗ್ಗಟ್ಟಲ್ಲಿದೆ. ನಮಗೆ ನಮ್ಮ ಊರು ಒಗ್ಗಟ್ಟಲ್ಲಿ ಇರಬೇಕು. ಇದರಲ್ಲಿ ಹೊರಗಿನವ್ರು ಬಂದು ಮಾತಾಡಿ ಹೋಗುವಂಥದ್ದು. ಊರು ಒಗ್ಗಟ್ಟಿದೆ, ಕಡೆತನ ಕೂಡ ಊರು ಒಗ್ಗಟ್ಟಿತ್ತು, ಭಾಳ ಸ್ಪಷ್ಟತೆಯಿಂದ ಬಂದಿದೆ. ಆ ಪ್ರಕರಣ ಅಂತ್ಯಗೊಂಡಿದೆ. ಅಲ್ಲಿ ಒಂದೇ ಆ ಊರವರದವರೇ ತೀರ್ಮಾನ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರವನ್ನು ಏನು ಮಾತಾಡಿದರೆ, ಯಾವ್ದು ಮಾತಾಡಿದರೆ, ಯಾವ ರೀತಿ ಅದು ನಾನು SP ಅವ್ರಿಗೆ ಹೇಳಿದ್ದೇನೆ. ಕಾನೂನು ಪ್ರಕಾರ ಯಾಕೆ ಅವ್ರಿಗೂ ಲೀಗಲ್ ಒಪಿನಿಯನ್ ತೆಗೊಳ್ತಿದ್ದಾರೆ. ನಿಮ್ಗೆ ಗೊತ್ತಿದೆ, ಇವತ್ತು ಎಷ್ಟೇ ಇದಕ್ಕಿಂತ ವಿಭಿನ್ನವಾಗಿ ಮಾತಾಡಿದ್ದು, ಇದಕ್ಕಿಂತ ಹೆಚ್ಚಿನ ಪ್ರೇರೇಪಿಸುವಂಥ ಮಾತುಗಳು, ಇದಕ್ಕಿಂತ ಇವತ್ತಿನ ನೂತನ ಕಾನೂನಿನಲ್ಲಿ ಕೂಡ ಒಂದು ಸ್ಟೇ ಆಗ್ತದೆ, ಒಂದು ಸ್ಕ್ವ್ಯಾಶ್ ಆಗ್ತದೆ. ಮತ್ತು 100ಕ್ಕೂ ಇಲ್ಲದಿದೆ ಹೈಕೋರ್ಟ್ ಕರೆದು ಪೊಲೀಸ್ನವ್ರಿಗೆ ಚೀಮಾರಿ ಹಾಕುವಂಥ ಪರಿಸ್ಥಿತಿ ಆಗಿದೆ. ಇದಕ್ಕೆಲ್ಲ ನೀವು ಹಾಕಿದೆ ಅಂತೇಳಿ ಎಷ್ಟು ಆಗಿದೆ ಇನ್ಸಿಡೆಂಟ್ ಅಲ್ವಾ?
ಹೆಸರಿಗೆ ಒಂದು. ಎರಡನೇದು, ಕೆಲವು ನಾವು ಪ್ರತಿಭಟಿಸ್ತೇವೆ ಅಂತ ಹೇಳಿಕೊಂಡು ಅಲ್ಲಿ ಇಡೀ ಊರು ಒಗ್ಗಟ್ಟಾಗಿದೆ, ಒಟ್ಟಿಗಿದ್ದಾರೆ. ಈ ಯಾರು ಇವತ್ತು ಇದರ ವಿರುದ್ಧ ಮಾತಾಡಿದ್ದಾರೆ ಅದನ್ನು ಯಾರು ಕೂಡ ಒಪ್ಪಲಿಲ್ಲ, ಅದನ್ನು ಅವರೇ ಖಂಡಿಸಿದ್ದಾರೆ. ಇವರು ಈ ರೀತಿ ಮಾತಾಡೋದು ಸರಿಯಲ್ಲ ಅಂತೇಳಿ ಮತ್ತೆ ಅವ್ರನ್ನ ಕರೀಲಿಕ್ಕೆ ಹೋಗಲಿಲ್ಲ ಅವ್ರ ಹತ್ರ ಯಾರು ಕೂಡ. ಅವ್ರಿಗೆ ಕರೆದದ್ದೇ ತಪ್ಪಂತ ಒಂದು ಭಾವನೆಗೆ ಗೊತ್ತಾಗಿದೆ ಎಲ್ಲರಿಗೂ ಕೂಡ. ಈ ಸಂದರ್ಭದಲ್ಲಿ ಬೇರೆ ಯಾರಿತ್ತು ಇದೆಯಾ ವ್ಯಕ್ತಿ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟು ಕಾನೂನು ಪ್ರತಿ ಹೋಗೋ ವಿಚಾರ ಮಾಡೋದು. ಅದು ಬಿಟ್ಟು ನಾವು ಇವ್ರಿಗೊಂದು ಬಸ್ ಸ್ಟ್ಯಾಂಡ್ ಅಂತ ಸೇರಿಕೊಂಡು ಗುಂಪು ಸೇರಿ ಮಾತಾಡಿಕೊಂಡು ಯಾವುದು ಅದೇ ಸೂಮೋಟೋ ನೀನು ನೋಡಿ, ಇದು ಲೀಗಲ್ ಆಸ್ಪೆಕ್ಟ್ ನೋಡಬೇಕು. ಸೂಮೋಟೋ ಹಾಕಿದ್ರಲ್ಲ, ಎಷ್ಟು ಹಾಕಿದ್ರು ಅದನ್ನೇ ದೇವ್ ಟೇಕನ್ ಅದನ್ನು ನಾನು ಪೊಲೀಸಿಗೆ ಅದನ್ನು ಮಾತಾಡಿದ್ದೇನೆ. ಪೊಲೀಸ್ ದೇ ಆರ್ ಟೇಕಿಂಗ್ ದ ಲೀಗಲ್ ಒಪಿನಿಯನ್. ಅವ್ರು ನಾನು ಮಾಡ್ತಾರೋ ನಾನು ಲೀಗಲ್ ಒಪಿನಿಯನ್ ತಗೊಂಡು ಹೇಳಿದ್ದಾರೆ. ಸೂಮೋಟ್ ಹಾಕಿದ ತಕ್ಷಣ ಇಫ್ ಇಟ್ ನಾಟ್ ದ ಲೀಗಲ್ ಪ್ರೆಮ್ಯೂ ಹೈಕೋರ್ಟ್ನವ್ರು ಇವರಿಗೆ ಚೀಮಾರಿ ಹಾಕಿದ್ದಾರೆ ಹಿಂದೆ. ಇವತ್ತಿನ ನೂತನವಾದ ಇದರಲ್ಲಿ ಏನಿದೆ, 7 ವರ್ಷ ಶಿಕ್ಷೆ ಅಲ್ಲದಂತಹ ಇದನ್ನು ಇವರಲ್ಲಿ ಲಾಟ್ ಆಫ್ ಕಾನೂನು ಇವತ್ತು ಚೇಂಜ್ ಆಗಿ ಕೊಡ್ಬೇಕು. ಇಲ್ಲಿ ಆಗದೆ ಕೋರ್ಟಿಗೆ ಆಗಬೇಕು. ಲೀಗಲಿ ಫೈಟ್ ಮಾಡಬೇಕು. ಒನ್ ಈಸ್ ದೋಸ್ ಆರ್ ಅಗ್ರೀವ್ಡ್. ಲೋಕಲ್ ಯಾರು ಯುನೈಟೆಡ್ ಇದ್ದಾರೆ, ಹೆಚ್ಚು ಕಮ್ಮಿ ಆಗಿದೆ, ನಾವೆಲ್ಲ ಒಗ್ಗಟ್ಟಲ್ಲಿ ಇರುವ ಅಂತೇಳಿ. ಕೆಲವರು ಅದೇ ಅಂತ ಇದ್ದಿದ್ದರೆ ಸ್ಟ್ರೀಟಲ್ಲಿ ನಿಂತು 4 ಯಾರಿಗದು ಬೈದು ಮತ್ತೆ ಸಮಾಜವನ್ನು ವಿಭಾಗ ಮಾಡಲಿಕ್ಕೆ ಅವರು ಮಾಡಿದ ತಪ್ಪನ್ನು ನಾವು ಸೇರಿಕೊಂಡು ಯಾರಿಗೆ 4 ಬೈದು ಮತ್ತೆ ಅದಕ್ಕೆ ಇನ್ನೂ ಕೌಂಟರ್ ಆಗೋದು. ಅದೇ ಆ ಕಡೆ ಮತ್ತೆ ಯಾರಿಗೆ ಅದು ಅಂತ ಪ್ರಶ್ನೆ ಇಲ್ಲ. ಅದು ನಾವು ಇದರಲ್ಲಿ ನಾವು ಎಂತೆಂಥವ್ರನ್ನೇ ನಾವು ಮಟ್ಟ ಹಾಕಿದ್ದೇವೆ. ಅದನ್ನೇ ಹೇಳಿದಲ್ಲ, ಸರ್ಕಾರ ಕಾನೂನು ವ್ಯಾಪ್ತಿಯಲ್ಲಿ ಹೋಗಬೇಕಲ್ಲ. ಇದರಲ್ಲಿ ಎಲ್ರಿಗೂ ಒಂದು ರೀತಿ ಎಲ್ಲಿ ಹಾಕಿದ್ದಾರೆ ಅಲ್ಲಿ ಎಲ್ಲಿ ತೋರಿಸಿ ಅಲ್ಲಿ ಅಂಥದ್ದು ಎಲ್ಲಿದೆ ಒಂದೊಂದು ತೋರಿಸ್ಬೋದು. ಏನೆಲ್ಲ ನನಗೆ ಗೊತ್ತಿಲ್ಲ, ಅದು ನನಗದು ಗೊತ್ತಿಲ್ಲ. ಇದರಲ್ಲಿ ಒಂದು ಸರ್ಕಾರ ಯಾವುದಕ್ಕೆ ಅದು ಅಂತ ಪ್ರಶ್ನೆ ಇಲ್ಲ. ನಾವು ಕೂಡ ಪೊಲೀಸ್ಗಳು ಸ್ಟ್ರಿಕ್ಟಾಗಿ ಇವೆಲ್ಲ ಹೇಳಿದ್ದೇವೆ. ಇದಕ್ಕೆ ಪೊಲೀಸ್ನವ್ರು ನಮ್ಗೆ ಏನಂತ ನಾವು ಲೀಗಲ್ ಒಪಿನಿಯನ್ ನಾವು ತಗೊಳ್ತಿದ್ದೇವೆ. 2-3 ಕೇಸ್ ಆಯಿತು ಮಂಗಳೂರಿನಲ್ಲಿ, ಹೌದಾ? ಏನಾಯಿತು? ಸ್ಕ್ವಾಶ್ ಆಯಿತು, ಹೌದಾ? ಮಂಗಳೂರಲ್ಲಿ ಸೈಂಟ್ ಜಾರ್ಜಲ್ಲಿ ಏನಾಯಿತು, ಸ್ವತ್ಕರಲ್ಲಿ ಏನಾಯಿತು, ಇನ್ನೊಂದು ಕಡೆ ಏನಾಯಿತು, ಆಯಿತು. ಅಟ್ಲೀಸ್ಟ್ ಈಗ ಯಾರು ದೇಶ ಇಫ್ ದಟ್ ಇಸ್ ದೇ ಶುಡ್ ಗಿವ್ ಪರ್ಸನ್ ಕಂಪ್ಲೇಂಟ್. ಪೊಲೀಸ್ ಆಗಿ ಮಾಡಲಿಲ್ವಾ, ನನಗೆ ಪೊಲೀಸ್ನವರು ಮಾಡಲಿಲ್ಲ ಅಂತ ಇದು ಮಾಡ್ತಾ ಇಲ್ಲ ಅಂತೇಳಿ ಕೋರ್ಟಿಗೆ ದೇ ಶುಡ್ ಲೀಗಲ್ ಫೈಟ್ ಅಲ್ಲ. ಬೈ ಶುಡ್ ವಿ ಗೆಟ್ ಪಬ್ಲಿಕ್ ಮಧ್ಯೆ ಯಾಕೆ ನಾವು ಗೊಂದಲ ತರಬೇಕು? ಅದನ್ನು ನಿಲ್ಲುವಂಥದ್ದು. ಯಾರು ಆರೋಪ ಮಾಡ್ತಾರೆ ಗೊಂದಲ ಸೃಷ್ಟಿ ಮಾಡ್ತಾರೆ ಅನ್ನೋ ಇದಾಗ್ತದೆ, ಅವ್ರು ಬಂದು ಕಂಪ್ಲೇಂಟ್ ಹಾಗೆ ಹೇಳ್ತಾರೆ. ಅವ್ರು ಬರಬೇಕಲ್ಲ ಲೀಗಲ್ ಒಪಿನಿಯನ್ ಇದಕ್ಕೆ ಬರುವಂಥದ್ದು. ಅಥವಾ ಐ ಟೋಲ್ ದ ಲೋಕಲ್ಸ್ ಆಲ್ಸೋ, ನಿಮಗೆ ಇದ್ದರೆ ಏನಾದ್ರು ಬೇಕಾದಲ್ಲಿ ಇದರಲ್ಲಿ ನೀವು ಅದನ್ನು ಹೋಗಿ ನೀವು ಫಾಲೋ ಇಟ್ ಅಪ್. ಏನು ಸಹಕಾರ ಬೇಕು ನಾವು ಸಹಕಾರಕ್ಕೆ ಕೊಡ್ತೇವೆ. ಮತ್ತು ನೀವು ಇಡೀ ಗುಂಪು ಸೇರಿ ಯುನೈಟೆಡ್ ಆಗಿಂಥ ಪ್ರದೇಶವನ್ನು ನೀವು ಯಾರ ಬರೋದು, ಇನ್ನು ಆ ಗುಂಪಲ್ಲಿ ಯಾರು ಹೊರಗಿಂದ ಏನು ಮಾತ್ರ ಗೊತ್ತಿಲ್ಲ, ಮತ್ತು ಅದು ಮತ್ತೆ ಸಮಾಜ ಮತ್ತೆ ಅವರಲ್ಲಿ ಊರಲ್ಲಿ ಗ್ಯಾಪ್ ಆಗೋದು. ಯಾಕೆ ನಾವು ಊರಿಗೆ ಗ್ಯಾಪ್ಗೆ ಅವಕಾಶ ಕೊಡಬೇಕಂತಿರುವಂಥ ಒಂದು ಪ್ರಶ್ನೆ. ಎರಡನೇದು, ಹೊರಗ ಜನ ಆ ಒಂದು ಕ್ಷೇತ್ರದಲ್ಲಿ ತಾವು ಕೇಳಿದ್ದೀರಿ ನೋಡಿ, ಪ್ರತಿ ವರ್ಷ ಕೂಡ ಈ ಒಂದು ನಡೆ ಇದೆ. ಪ್ರತಿ ವರ್ಷ ಕೂಡ ಅಲ್ಲಿ ಒಬ್ಬರಿಗೆ ಬಂದು ಯಾವುದೋ ಒಂದು ರೀತಿಯಿಂದ ಮಾತಾಡ್ತಾರೆ. ಅಲ್ಲಿಗೆ ಬರುವವರು ಎಲ್ಲ ಹೋಗೋರು ಧಾರ್ಮಿಕತೆ ಮತ್ತು ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಬರುವವರು. ಅಲ್ಲಿ ಸೇರಿದ ಜನರನ್ನು ಸೇರಿದ ತಕ್ಷಣ ಇದರ ಪ್ರಯೋಜನ ಪಡ್ಕೊಳ್ಬೇಕಂತ ಹೇಳಿಕೊಂಡು ಯಾರದು ಇದು ಸಮಾಜ ವಿಭಾಗಿಸೋದು ಮಾತನ್ನು ಇವತ್ತು ಮಾತಾಡ್ತಾರೆ. ಜನರು ಯಾವುದಕ್ಕೆ ಮಹತ್ವ ಕೊಡಲಿ ಕೊಡೋದಿಲ್ಲ. ನಾವು ಊರವ್ರು ಕೂಡ ದೊಡ್ಡ ಮಹತ್ವ ಕೂಡ ಕೊಡೋದು ಇಲ್ಲ. ಲಾಸ್ಟ್ ಟೈಮ್ ಇದಕ್ಕಿಂತ ಡಬಲ್ ಮಾತಾಡಿದರು. ಯಾಕೆಂದರೆ ಲಾಸ್ಟ್ ಟೈಮ್ ಅದು ಇಲೆಕ್ಷನ್ ಟೈಮ್. ಲಾಸ್ಟ್ ಟೈಮ್ ಅದು ಇಲೆಕ್ಷನ್ ಟೈಮಲ್ಲಿ ಇದಕ್ಕಿಂತ ಜೋರಿತ್ತು ಏನೆಲ್ಲ ಮಾತಾಡಿದರು. ನಾವು ಯಾವುದಕ್ಕೆ ಮಹತ್ವನೇ ಕೊಡಲಿಲ್ಲ. ನಮ್ಮಲ್ಲಿರುವಂತೆಲ್ಲ ಹೋಗಿಕೊಂಡು ಅಲ್ಲಿ ಅವ್ರಿಗೆ ಯಾರು ಈ ರೀತಿ ದೇವರ ಮುಂದೆ ಮಾತಾಡಿದ್ದಾರೆ, ದೇವರಿಗೆ ಶಿಕ್ಷೆ ಕೊಡಲಿ ಅಂತೇಳಿ ಅದೇ ರೀತಿ ಶಿಕ್ಷೆ ಆಗಿ ಜನ ಕಾಣದಲ್ಲಿ ಎಲ್ಲಿ ಹೋಗಿದ್ದಾರೆ ಅಂತೇಳಿ ಅಡ್ರೆಸ್ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಮೈ ಪರ್ಸನಲ್ ಒಪಿನಿಯನ್. ನಾವು
ಅದನ್ನೇನಾದರೂ ಇಗ್ನೋರ್ ಮಾಡ್ತಿದ್ರೆ ಅವರು ಬಂದದ್ದು ಗೊತ್ತಿಲ್ಲ, ಅವರು ಹೋದದ್ದು ಗೊತ್ತಿಲ್ಲ, ಅವರು ಮಾತಾಡ್ದೇನಂತ ಗೊತ್ತಿಲ್ಲ. ಆ ಬಂದ 100 ಜನಕ್ಕೆ, ಅದು 100 ಜನ 50 ಜನಕ್ಕೆ ಒಂದು 1000 ಜನ ಇದ್ದರೆ 20% ಕೇಳೂ ಇಲ್ಲ ಏನು ಮಾತಾಡೋದಂತೇಳಿ, ಯಾರಿಗೆ ಮಾಹಿತಿಯೇ ಇಲ್ಲ. ಇಂಥವರಿಗೆ ಯಾರು ಈ ರೀತಿ ಈ ಮಾತಾಡಲೇಬೇಕಂತ ಕೆಲವರು ಬರ್ತಾರೆ, ಅವರು ಇನ್ನು 100 ಕೇಸ್ ಹಾಕಿದ್ರು ಕೂಡ ಅವರು ಮಾತಾಡೋದು ನಿಲ್ಲಿಸಕ್ಕೆ ಅವ್ರಿಗೆ ಅದರಲ್ಲೇ ಅಭ್ಯಾಸ ಆಗಿಬಿಟ್ಟು ಅದರಲ್ಲೇ ಪ್ರಚಾರ ಸಿಕ್ಕಿ ಅದರಿಂದಲೇ ಅವರು ಇವತ್ತು ಪ್ರಮೋಟ್ ಆಗಿದ್ದಾರೆ. ಈ ರೀತಿ ಇದ್ದಂಥ ವ್ಯಕ್ತಿಗಳಿಗೆ ನಾವು ಅನಗತ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅನಗತ್ಯವಾಗಿ ನಮ್ಮ ಇದರಲ್ಲಿ ಅವರ ಅವರಿಗೆ ನಾವು ಇವತ್ತು ಬೂಸ್ಟ್ ಮಾಡಿ ಅವರನ್ನು ಹೀರೋ ಮಾಡಲಿಕ್ಕೆ ನಾವು ಆಗುವಂಥ ಪರಿಸ್ಥಿತಿ ಆಗಿದೆ. ಇದೆಲ್ಲ ಇಗ್ನೋರ್ ಮಾಡ್ತಿದ್ರೆ ಅವನು ಬಂದದ್ದು ಗೊತ್ತಿರಲಿಲ್ಲ, ಹೋದದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇದರಲ್ಲಿ ಸೊ ನಾನು ಹೇಳುವಂಥದ್ದು ನನ್ನ ವೈಯಕ್ತಿಕವಾಗಿ ಇಂಥ ವಿಚಾರಗಳೆಲ್ಲ ನಾವು ಆನೆ ಹೋಗುವಾಗ ನಾಯಿಗಳು ಬೊಗಳ್ತಾರೆ ಅಂತ ಹೇಳಿಕೊಂಡು ಹಿಂದೆ ಹೋಗ್ಲಿಕ್ಕೆ ಆಗ್ತದ? ಹಿಂದೇನೋ ಗಾದೆಯಲ್ಲಿಲ್ವಾ? ನಾ ಹೇಳಿದ ಮಾತಂತಲ್ಲ, ಯಾರು ಜನ ಅರ್ಥ ಮಾಡಿಕೊಳ್ಬೇಕು ಅಲ್ವಾ? ಯಾರ ಒಂದು ಬೊಗಳ್ತಾರೆ ಅಂತ ಹೇಳಿಕೊಂಡು ಇವರ ಹಿಂದೆ ನೀವು ಹೋಗುದಂತ ಹೇಳಿದ್ರೆ ಎತ್ತಾಗ ನಮ್ಗೆ 100 ಕೆಲಸ ಇದೆ ಮಾರ್ರೆ ಇದರಲ್ಲಿ. ಸರ್ ಈಗ ಅಲ್ಲ ಮತ್ತೆ ಕೋಮುವಾದಿ ಶಕ್ತಿಗಳನ್ನು ದೋಷಿಸುವುದೇ ಜಾತ್ಯತೀತ ಅಲ್ಲ. ಕೋಮುವಾದಿ ಶಕ್ತಿಗಳು ಬೈದಾಗ ಅವ್ರಿಗೆ ಬೈಯುವುದು ಜಾತ್ಯತೀತ ಶಕ್ತಿ ಅಲ್ಲ. ನಾವು ಸಮಾಜವನ್ನು ಅವರು ಬೈದಂಥ ಸಂದರ್ಭದಲ್ಲಿ ಸಮಾಜವನ್ನು ಒಗ್ಗಟ್ಟುಗೊಳಿಸಿ ಎಲ್ಲ ವರ್ಗ ಪ್ರೀತಿ ವಿಶ್ವಾಸ ಒಗ್ಗಟ್ಟುಗೊಳಿಸಿ ಆ ಸೌಹಾರ್ದತೆ ಪ್ರೀತಿ ವಿಶ್ವಾಸ ಸಮಾಜ ಕಟ್ಟುವುದೇ ಜಾತ್ಯತೀತ. ಅವ್ರು ಬೈದ್ರಂತ ನಾವು ಬೈದಿರೋದು ಅಲ್ಲಿ ಸಮಸ್ಯೆ ಬಗೆಹರ್ತದ? ಅವರು ಸಮಾಜ ವಿಭಾಗ ಮಾಡ್ತಾರೆ ಅಂತೇಳಿ ನಾವು ಕೂಡ ವಿಭಾಗ ಮಾಡಲಿಕ್ಕೆ ಆಗ್ತದ? ಅವರು ಅದನ್ನು ಸಮಾಜ ವಿಭಾಗ ಮಾಡಲಿಕ್ಕೆ ಹೋಗುವಾಗ ನಾವು ಸಮಾಜನ ಕಟ್ಟುವಂಥರಾಗಬೇಕು. ನಾವು ಎಲ್ಲರೂ ವಿಶ್ವಾಸ ತಗೊಂಡು ಹೋಗಿ ಅವರ ತಪ್ಪನ್ನು ಅರ್ಥ ಮಾಡಿಕೊಂಡು ನಾವು ಎಲ್ಲ ವರ್ಗದನ್ನು ಪ್ರೀತಿ ವಿಶ್ವಾಸ ನೋಡಿಕೊಂಡು ಅದನ್ನು ಕಟ್ಟುವಂಥ ದೊಡ್ಡ ಮಟ್ಟ ಶಕ್ತಿ ಆಗಬೇಕು. ಅದು ಒಬ್ಬರಿಂದ ಆಗುವಂಥದ್ದು, ಒಬ್ಬ MLA ಇಂದಲ್ಲ, ಒಬ್ಬ ನನ್ನಿಂದ ಇನ್ನೊಬ್ಬರು ಆಗುವ. ಪ್ರತಿಯೊಂದು ಊರಲ್ಲಿ ಕೂಡ ಪ್ರತಿಯೊಬ್ಬ ಯುವಕರು ಸಂಘ ಸಂಸ್ಥೆಯರು ಸಮಾಜ ಕಟ್ಟಲಿಕ್ಕೆ ಬೇಕಾದಾಗ ಮಾತ್ರ ಈ ಶಕ್ತಿಗಳು ದೂರ ನಿಲ್ಲುವಂಥ ಕೆಲಸ ಇವತ್ತು ಆಗ್ತದೆ. ಸರ್ ಈಗ ಈ ವಕ್ಫ್ ಮತ್ತು ಇಂಥದ್ದು ಹಲವು ಈಗ ಚರ್ಚೆಗಳು ಬರ್ತಾ ಉಂಟು. ಇಂಥ ಸಂದರ್ಭದಲ್ಲಿ ನಿಮಗೆ ಈಗ ಸ್ಪೀಕರ್ ಆಗಿದ್ದುಕೊಂಡು ನೇರವಾಗಿ ಮುಂಚೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಹೌದು. ಅಂದರೆ ಈಗ ನೀವು ಇಂಥ ಸಂದರ್ಭದಲ್ಲಿ ಸ್ಪೀಕರ್ ಹುದ್ದೆಯನ್ನು ಬಿಟ್ಟು ಸಚಿವ ಸ್ಥಾನ ಅಂತ ಏನಾದರೂ ಬೇಕು ಅಂತ ನಿಮಗೆ ಅನಿಸ್ತದ? ನಾನು ಇಲ್ಲಿಯ ತನಕ ನನ್ನ ರಾಜಕೀಯ ಜೀವನ ಇತಿಹಾಸದಲ್ಲಿ ನಾನು ಒಂದೇ ಒಂದು ಹುದ್ದೆಗೆ ನಾನು ಬಯಸಿ ನಾನು ಹೋಗಲಿಲ್ಲ. ಬಹಳ ಸ್ಪಷ್ಟತೆಯಿಂದ ದೇವರು ನನಗೆ ಯಾವುದು ಕೊಟ್ಟಿದ್ದಾನೆ ಅದನ್ನು ಸಂತೋಷ ಇದ್ದು ನಾನು ನನ್ನ ಕೆಲಸ ಪ್ರಾಮಾಣಿಕತೆಯಿಂದ ನಾನು ಮಾಡಿದ್ದೇನೆ. ಇನ್ನು ದೇವರು ಮತ್ತು ನನ್ನ ಕ್ಷೇತ್ರದ ಇಚ್ಛಿಸಿದರೆ ಇದಕ್ಕಿಂತ ದೊಡ್ಡ ಸ್ಥಾನ ಕೂಡ ಹೋಗ್ಬೋದು. ಇನ್ನು ಅಲ್ಲ ಇಲ್ಲಪ್ಪ ಇದರಲ್ಲಿ ಅದು ಕ್ಷೇತ್ರ ನನ್ನ ಕ್ಷೇತ್ರ ಜನರಿಗೆ ಮತ್ತದು ದೇವರಿಗೆ ಬಿಟ್ಟಂಥ ವಿಚಾರ. ಇನ್ನು ಇಲ್ಲ ರಿಟೈರ್ಡ್ ಆಗಬೇಕಂತ ಹೇಳಿದರೆ ನಾನು ಇದಕ್ಕಿಂತ ಸಂತೋಷದಿಂದ ನಾನು ರಿಟೈರ್ಡ್ ಆಗಿ ನಾನು ನನ್ನ ಜೀವನವನ್ನು ಬಹಳ ಸಂತೋಷದಿಂದ ನಾನು ಸಾಗಿಸ್ತೇನೆ. ಇದರಲ್ಲಿ ನಾನು ನನ್ನ ಈಗಲೂ ಕೂಡ ಭಾಳ ಸ್ಪಷ್ಟತೆ ನಾನು ಹೇಳ್ತೇನೆ. ನಾನು ಇದರಲ್ಲೇ ಇರಬೇಕು ಮತ್ತು ಅದಕ್ಕಾಗಿ ನಾನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಹೋರಾಟ ಮಾಡಬೇಕು ಹೀಗೆ ಇದ್ದಂಥ ನಾನು ಸಬ್ಜೆಕ್ಟ್ ನಾನು ತಲೆ ಹಾಳು ಮಾಡಲಿಕ್ಕೆ ಹೋಗೋದಿಲ್ಲ. ಎಷ್ಟು ದಿವಸ ಇರ್ತೇನೆ ಅದು ನಾನು ಶಾಸಕನಾಗಿದ್ದಾಗ, ನಾನು ಶಾಸಕನಾಗಿ ಮುಂಚೆ ಯುವಕನಾಗಿದ್ದಾಗ ಏನು ಕೆಲಸ ಮಾಡಿದ್ದೇನೆ ಅದನ್ನು ನೋಡಿ ನನಗೆ ಶಾಸಕದ ಕ್ಯಾಂಡಿಡೇಟ್ ಸಿಕ್ಕಿತ್ತು. ಶಾಸಕನಿಗೆ ಏನು ಕೆಲಸ ಮಾಡಬೇಕು ಸದನ ವೀರ ಪ್ರಶಸ್ತಿಯನ್ನು ನಾನು ಪಡ್ಕೊಂಡೆ. ಅದನ್ನು ನೋಡಿಕೊಂಡು ನನಗೆ ಸಚಿವ ಸ್ಥಾನ ಕೊಟ್ಟರು. ಅದರಲ್ಲಿ ಪ್ರಾಮಾಣಿಕತೆ ಕೆಲಸ ಮಾಡಿದ ಕಾರಣ ರಾಜ್ಯ ಮತ್ತು ರಾಷ್ಟ್ರ ಮತ್ತು ಪ್ರಶಸ್ತಿ ಬಂತು. ಇದನ್ನು ನೋಡಿ ನಮ್ಮ ಅಧಿಕಾರ ಹೋದಾಗ ಸಿದ್ದರಾಮಯ್ಯ ಮುಖ್ಯ ಪ್ರತಿಪಕ್ಷ ನಾಯಕನಾಗಿದ್ದಾಗ ಅವರ ಉಪನಾಯಕನಾಗಿ ನನ್ನನ್ನು 224ರಲ್ಲಿ ನನ್ನನ್ನು ಆಯ್ಕೆ ಮಾಡಿದರು. ಅಲ್ಲಿ ಪ್ರಾಮಾಣಿಕ ಕೆಲಸ ನಾನೇ 2-3 ಕೊನೆ ಅದು ನನಗೆ ಬಿಡ್ತಿದ್ರು ಮುಖ್ಯಮಂತ್ರಿ ಪ್ರತಿಪಕ್ಷ ನಾಯಕರಾಗಿ. ನಾನು ಬರೋದಿಲ್ಲ ನೀನು ನಡೆಸು ಅಂತೇಳಿ ನಾನು ಪ್ರತಿಪಕ್ಷ ನಾಯಕನಾಗಿ ಸದನವನ್ನು ನಾನು ಪ್ರತಿಪಕ್ಷನಾಗಿ ನಡೆಸಿದ್ದೇನೆ. ಇದನ್ನು ನೋಡಿ ನನಗೆ ಇವತ್ತು ಕರೆದು ಸಭಾಧ್ಯಕ್ಷ ಸ್ಥಾನ ಇವತ್ತು ಕೊಟ್ಟಿದ್ದಾರೆ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ನಮಗಂಥ ವ್ಯಕ್ತಿಗೆ ಇಷ್ಟು ದೊಡ್ಡ ಸ್ಥಾನ ಅದು ಸಿಕ್ಕಿದೆ, ದೊಡ್ಡ ಮಟ್ಟಿನ ವಿಚಾರ.
ಇನ್ನು ನಾನು ಅತಿ ಆಸೆ ಪಟ್ಟು ಅದಕ್ಕೆ ಜಂಜಾಟ ಮಾಡಿಕೊಂಡು ಇಲ್ಲ ಸಲ್ಲದ ರಾಜಕೀಯ ಮಾಡಿಕೊಂಡು ಅದು ಮಾಡಿಕೊಂಡು ನನಗೇನು ಅಗತ್ಯ ಇಲ್ಲ. ಒಳಗಿನ ಫೀಲಿಂಗ್ ಇಷ್ಟೇ. ಈಗ ಭಾಳ ಚೆನ್ನಾಗಿದ್ದೇನೆ, ಇದರಲ್ಲಿ ಖುಷಿಯಿಂದಿದ್ದೇನೆ. ನಾಳೆ ಇದರ ಮೇಲೆ ಹೋದರೂ ಸಂತೋಷ. ಇನ್ನು ಸಿಕ್ಕಲಿಲ್ಲ, ರಿಟೈರ್ಡ್ ಆಗಿ ನೀನು ಮನೇಲಿರು ಅಂತೇಳಿ ಸಾಕಂತ ಹೇಳಿದ್ರು ಕೂಡ ನಾನು ಭಾಳ ಸಂತೋಷದಿಂದ. ಯಾವುದು ಅಲ್ಲ, ನನ್ನ ಕ್ಷೇತ್ರದವರು ನನಗೆ ಆದೇಶ ಕೊಟ್ಟರೆ ಯಾವುದು ನಮಗೆ ಈಗ ಪಕ್ಷ ಇಲ್ಲ, ನಮಗೆ ಈಗ ಜಾತಿ ಇಲ್ಲ ಅಂದರೆ ನಾವು ಸಂವಿಧಾನಬದ್ಧವಾಗಿ ಏನಿದೆ ಬೇಕಾ ಅದಕ್ಕೆ ಅನುಗುಣವಾಗಿ ನಾವು ಇರುವಂಥದ್ದು. ಅದು ನಾವು ಸಂವಿಧಾನಬದ್ಧವಾಗಿ ನಾವು ಯಾವಾಗಲೂ ಶಾಂತ ರೀತಿಯಿಂದಲೇ ಇರಬೇಕಂತ ನಾವು ಹೇಳಿಕೆ ಕೊಡಬೇಕಾದದ್ದು. ಅದು ಏನು ಗೊಂದಲ ಸೃಷ್ಟಿ ಮಾಡಬೇಡಿ ಅಂತೇಳಿ ನಾನು ಸ್ಪೀಕರ್ಸ್ನಲ್ಲಿ ಇದ್ದುಕೊಂಡು ನಾನು ಈ ರೀತಿ ಹೇಳಬೇಕು ಹೊರತು ನೀವು ಗೊಂದಲ ಮಾಡಿ ಅದು ಇದು ಮೇಲೆ ನಮಗೇನು ಹೇಳಲಿಕ್ಕೆ ಆಗೋದಿಲ್ಲ. ನಾನೆಲ್ಲದು ಹೇಳುವಂಥವನು ಕೂಡ ಅಲ್ಲ. ನಾನು ನನ್ನ ವೈಯಕ್ತಿಕ ಏನಂತ ಹೇಳಿದರೆ ನನಗೆ ಹಿಂದಿಂದಲೂ ಕೂಡ ಯಾರೇ ತೊಂದರೆ ಕೊಟ್ಟರು ಕೂಡ ನಾನು ಅವರನ್ನು ಕೂಡ ಕ್ಷಮಿಸಿ ಮುಂದೆ ಹೋದದ್ದು. ನನಗೆ ಯಾರು ಉಪದ್ರ ಮಾಡಿದ್ದಾರೆ, ತೊಂದರೆ ಮಾಡಿದ್ದಾರೆ, ಹೀಯಾಳಿಸಿದ್ದಾರೆ, ನನಗೇನು ಸೋಷಿಯಲ್ ಮೀಡಿಯಾ ಟೀಕೆ ಮಾಡಿದ್ದಾರೆ, ಅವ್ರ ವೈಯಕ್ತಿಕ ಅವ್ರಿಗೆ ಕಷ್ಟ ಆದಾಗ ನನ್ನ ಮನೆಗೆ ಬಂದಾಗ ನಾನು ಕಣ್ಣು ಮುಚ್ಚೋರಿಗೆ ನಾನು ಹೆಲ್ಪ್ ನಾನು ಮಾಡಿದ್ದೇನೆ. ಮೊನ್ನೆ ಕೂಡ ಒಬ್ಬ ಬಂದ, ಒಂದು 3 ದಿವಸ ಹಿಂದೆ. ಅವನ ನನಗೇನು ಗೊತ್ತಿರಲಿಲ್ಲ, ಪರಿಚಯ ಕೆಲಸ ಕೊಟ್ಟ ನಂತರ ಅವ್ನು ನಿಂತು ಲಾಸ್ಟ್ಗೆ ಹೇಳಿದೆ, ನಾನು ನಿಮ್ಮನ್ನು ತುಂಬ ಟೀಕೆ ಮಾಡಿದ್ದೇನೆ ಸೋಷಿಯಲ್ ಮೀಡಿಯಾದಲ್ಲಿ, ನನ್ನನ್ನು ಕ್ಷಮಿಸಿ ಅಂತೇಳಿ. ನನಗೆ ಸಬ್ಜೆಕ್ಟೇ ಗೊತ್ತಿಲ್ಲ ಮಾರೆ ನೀನು ಟೀಕೆ, ಅದು ನನ್ನ ತಲೆಯಲ್ಲಿ ಕೂಡ ನಾನು ಮಾಡೋದು ಇಲ್ಲ. ಆಗ ನನ್ನ ಏನೆಲ್ಲ ಅಪವಾದನೆ ಬಂತು ಚುನಾವಣೆ ಸಂದರ್ಭದಲ್ಲಿ. ಅಲ್ಲಿ ದುಬೈಯಲ್ಲಿ ಆ ಬ್ಯಾಂಕ್ ಇದೆ, ಈ ಬ್ಯಾಂಕ್ ಇದೆ ಅಂತ ಎಂತೆಲ್ಲ ಹೇಳಿದರು. ನಾವು ಅದರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗಲಿಲ್ಲ, ಅದನ್ನು ನಾನು ಎಲೆಕ್ಷನ್ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗಲಿಲ್ಲ. ವ್ಯಕ್ತಿಗೆ ಅವರ ಮೇಲೆ ನನಗೆ ಡಿಫಾಮೇಷನ್ ಕೇಸ್ ಆಗ್ಬೋದಿತ್ತು, ಡಿಫಾಮೇಷನ್ ಕೇಸ್ ಹಾಕಲಿಕ್ಕೆ ಹೋಗಲಿಲ್ಲ. ನಾನು ಬಿಟ್ಟಿದ್ದೆ ಜನ ತೀರ್ಮಾನ ಮಾಡಲಿ ಅಂತೇಳಿ. ಸೊ ಎಷ್ಟೋ ನನ್ನ ಮೇಲೆ ವೈಯಕ್ತಿಕ ಆರೋಪ ಬಂದಿದೆ. ನಮ್ಮಲ್ಲಿ ಎಷ್ಟೋ ನಾನು ಇದ್ದಂಥ ಬ್ಯಾನರ್ಗಳನ್ನು ಮುಂಚೆ ಈಗ ಕಡಿಮೆ ಆಗಿದೆ, ಅದನ್ನು ಬ್ಲೇಡ್ ಹಾಕಿ ಅರಿತಾ ಇದ್ದರು. ಎಲ್ಲ ಊರನ್ನು ಕಂಪ್ಲೇಂಟ್ ಕೊಡಬೇಡಿ ಮಾರಿ ಅಂತ ಹೇಳಿದೆ. ಹಾಕಿದ್ದು ಬ್ಯಾನರ್ಗೆ ಬ್ಲೇಡ್ ಹಾಕಿದೆ, ನನ್ನ ಮುಖಕ್ಕೆ ಬ್ಲೇಡ್ ಹಾಕಲಿಲ್ಲ. ನೀವೇಕೆ ಟೆನ್ಷನ್ ಮಾಡ್ತೀರಿ? ಸೊ ನನ್ನ ವೈಯಕ್ತಿಕ ನನ್ನ ನೇಚರ್ ಹಾಗೆ, ಅದು ಎಲ್ಲರ ಹಾಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಥವಾ ನಾನು ಹೇಳಿದ್ದನ್ನೆಲ್ಲರೂ ಒಪ್ಪಬೇಕಂತಿಲ್ಲ, ಅದು ಹಾಗೆ ಮಾತಾಡ್ತೀವಿ. ಅದೇ ನನ್ನದು ಹಾಗೆ ದೇವ್ರು ನನಗೆ ಈ ರೀತಿ ಕೊಟ್ಟು ನಾನೇನು ಮಾಡಲಿಕ್ಕೆ ಆಗ್ತದೆ? ನಾನೆಲ್ಲೊಂದು ಯಾವುದು ಕೂಡ ಪ್ಯಾನಿಕ್ ಆಗಬೇಡಿ, ಯಾವುದು ಕೂಡ ನೀವು ಗಡಿಬಿಡಿಯಲ್ಲಿ ಕೂಡ ಆಗಬೇಡಿ, ಅದು ಎಲ್ಲರಿಗೂ ಹೇಳುವಂಥದ್ದು ಅಲ್ವಾ? ಇದರಲ್ಲಿ ಸಮಾಧಾನದಿಂದ ಆಲೋಚನೆ ಮಾಡಿಕೊಂಡು ಭವಿಷ್ಯದ ಆಲೋಚನೆ ಮಾಡಿಕೊಂಡು ನಾವು ಮುಂದೆ ಹೋಗುವಂಥ ವಿಚಾರ. ಇವತ್ತು ಗೊಂದಲ ಸೃಷ್ಟಿ ಸುಲಭ, ಅಥವಾ ಸಮಾಜನ ಕಟ್ಟಲಿಕ್ಕೆ ಭಾಳ ಕಷ್ಟ ಇದೆ. ಅದನ್ನು ಹಾಳು ಮಾಡಲಿಕ್ಕೆ ಯಾರಿಗೊಂದು ದಿವಸ ಸಾಕು, ಒಂದು ಅರ್ಧ ಗಂಟೆ ಸಾಕು. ಸೊ ಗೊಂದಲ ನಾವು ಸಮಾಜನ ಕಟ್ಟಿಕೊಂಡು ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಬೇಕು. ಯಾವುದು? ಅದಕ್ಕಾಗಿ ನಮಗೆ ಸೌಹಾರ್ದತೆ ಮುಖ್ಯ. ಆ ಸೌಹಾರ್ದತೆಗೆ ಯಾವ ಹಂತಕ್ಕೂ ಕೂಡ ನಾನು ಹೋಗಲಿಕ್ಕೆ ನಾನು ತಯಾರಿದ್ದೇನೆ. ಮತ್ತು ನಾನು ಒಂದು ಅರ್ಥ ಮಾಡಿಕೊಂಡಿದ್ದೇನೆ, ನಾವು ಮುಂದಿಟ್ಟರೆ ಇನ್ನಿಬ್ಬರು 10 ಜನ ನಮ್ಮ ಜೊತೆ ಬರ್ತಾರೆ ಸೌಹಾರ್ದತೆಗಾಗಿ. ಅದನ್ನೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕು. ದ್ವೇಷದ ರಾಜಕೀಯ ಅಥವಾ ಅಸೂಯೆ ರಾಜಕೀಯ ಅಥವಾ ಕೋಪದ ರಾಜಕೀಯ ಯಾವುದು ಕೂಡ ಪರಿಹಾರ ಅಲ್ಲ. ಯಾರೋ ಒಬ್ಬರು ಮಾತಾಡದೆ ನಿಂತ್ಕೊಂಡು ನಾವು ಕೂಡ ಮೈಕ್ ತೆಗೆದು ಇನ್ನೊಂದು ಮಾತಾಡಿದ ಇದಕ್ಕೆ ಪರಿಹಾರ ಸಿಕ್ಕುವುದಿಲ್ಲ. ಲೀಗಲ್ ಫೈಟ್ ಶುಡ್ ಬಿ ಲೀಗಲ್ ಫೈಟ್. ಇದಕ್ಕೆ ಅದು ಆಗಬೇಕು. ಇದು ನನ್ನ ಅನಿಸಿಕೆ. ನಾನು ಎಲ್ಲ ಹಾಗಂತ ಹೇಳಿಕೆ ಒಬ್ಬೊಬ್ಬರೊಂದೊಂದು ನೇಚರ್ ಇರ್ತದೆ ಇದರಲ್ಲಿ. ಮತ್ತು ಹಿಂದೆ ನಾನು ಆಲೋಚನೆ ಮಾಡಿದ್ದೆ, ನೀವೇನಾದರೂ ಒಂದು ಕೆಲಸ, ಅದು ರಾಜಕೀಯ ಅಂತಲ್ಲ, ನಿಮ್ಮ ಕೆಲಸ ಕೂಡ ಇರ್ಬೋದು. ಮುಂಚೆ ಏನಿತ್ತು ನಮ್ಮದು ಆಲೋಚನೆ, ಏನಾದರೂ ಒಂದು ಕೆಲಸದಿಂದ ಯಶಸ್ವಿ ಆಗಬೇಕಾದ್ರೆ ಅದು 90% ಕಷ್ಟ ಬರಬೇಕು, 10% ಬ್ಲೆಸ್ಸಿಂಗ್ಸ್ ಬೇಕಂತೇಳಿ. ಈಗ ನನಗೆ ಗೊತ್ತಾಗಿದೆ, ಇದು 10% ಕಷ್ಟ ಬಂದರೆ ಸಾಕು, 90% ಬ್ಲೆಸ್ಸಿಂಗ್ಸ್ನಲ್ಲೇ ಆಗುವಂಥದ್ದು. ಇಲ್ಲದ್ರೆ ಎಷ್ಟೇ ಕಷ್ಟಪಡೋದು ಗ್ರಾಚ ಲಾಸ್ಟಿಗೂ ಏನಾದರೂ ಆಗಿ ಬಿಡ್ತದೆ. ನಮ್ಮ ಎಫೆಕ್ಟಲ್ಲಿ ಶ್ರಮಲ್ಲಿ ನೀವು ಕರೆಕ್ಟಾಗಿ ಹೋಗಿ ಇದರಲ್ಲಿ ಎಲ್ಲರ ಒಂದು ಆಶ್ರಯ ಪಡ್ಕೊಂಡು ಹೋಗಿ ನೀವು ಆರಾಮದಲ್ಲಿ ಹೋಗಿ ದೇವರು ಆಟೋಮೆಟಿಕ್ ಆಗಿ ನಮ್ಮನ್ನು ಅಲ್ಲಿಗೆ ಮುಟ್ಟಿಸ್ತಾನೆ. ಇದು ನನ್ನ ಅನಿಸಿಕೆ ಮತ್ತು ನನ್ನ ಅನುಭವ. ಅದು ನಾನು ಎನಿಸಿದಾಗೆ ಇನ್ನೊಬ್ಬರು ಎನಿಸಬೇಕಂತಿಲ್ಲ. ನನ್ನನ್ನು ಏನು ಎನಿಸೋದಿಲ್ಲ, ಅದು ಬೇರೆಯವರು ಟೀಕೆ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಅದಕ್ಕೆ ನಾನು ಹೆಣ್ಣು ಕೊಡು ಹೋಗಲಿಕ್ಕೆ ಹೋಗೋದಿಲ್ಲ. ಮತ್ತು ರಾಜಕೀಯದಲ್ಲಿ ಹೊಗಳಿದ್ರು ಲೀಡರ್ ಆಗ್ತಾರೆ, ತೆಗಳಿದ್ರು ಕೂಡ ಲೀಡರ್ ಆಗ್ತಾರೆ. ಹೊಗಳಿದ್ರು ಕೂಡ ಲೀಡರ್ ಆಗ್ತಾರೆ, ಬೈದರೂ ಕೂಡ
ಲೀಡರ್ ಆಗ್ತದೆ. ಸೊ ನಾನು ಇಷ್ಟು ಲೀಡರ್ ಆಗಲಿಕ್ಕೆ ನನ್ನನ್ನು ಹೊಗಳಿದವರು ಮಾತ್ರ ಅಲ್ಲ, ನನಗೆ ಬೈದವರು ಕೂಡ ಕಾರಣ ಅಂತೇಳಿ ಅವ್ರಿಗೆ ನಾನು ಧನ್ಯವಾದ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗಾದ್ರೆ ಈಗ ಮೊನ್ನೆ ಸದನದಲ್ಲಿ ಇದು ಗ್ಯಾರಂಟಿ ಕಮಿಟೀಸ್ ಇದರಿಂದ ಅವರು ಈಗ ಡಿಸ್ಟ್ರಿಕ್ಟ್ MLAs ಇದು ಮಾಡ್ತಾ ಇದ್ದಾರೆ, MLAs ಕಡೆಗಣನೆ ಆಗ್ತಾ ಇದೆ ಅಂತ. ಅದೇನು ಎಷ್ಟು ನಿಮಗೇನು ಇದು ಬಂದಿದೆಯಾ ಅಥವಾ ಏನು ಹೆಚ್ಚಿನಲ್ಲಿ ಇದು ಬರುತ್ತೆ ಅಂತ ಅಂಬೋದು ಡಿಸ್ಕಷನ್ ಆಗ್ತಾ ಇತ್ತು, ಏನು ಬಂದಿದೆಯಾ, ಯಾವ ಸ್ಟೇಜ್? ನೋಡಿ, ಗ್ಯಾರಂಟಿಯ ಸ್ಕೀಮ್ನ ಅನುಷ್ಠಾನ ಸಮಿತಿ ಬಂದು 2 ವರ್ಷ ಆಯಿತು, 1.5 ವರ್ಷ. ಇಲ್ಲೇ ತನಕ ನನಗೆ ಯಾರದೇ ಕಂಪ್ಲೇಂಟ್ ಏನು ಕೂಡ ಯಾರು ಕೂಡ ಬರಲಿಲ್ಲ. ಡಿಸ್ಕಷನ್ ಅಲ್ಲಿ ಕ್ವಶನ್ ಅವರ್ ಬಂತು. ಕ್ವಶನ್ ಅವರು ಒಬ್ಬರು ಅದ್ರ ಬಗ್ಗೆ ಚರ್ಚೆ ಮಾಡಿದಾಗ ಬೇರೆಯವರು ಒಂದು ವಿಚಾರವನ್ನು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಕೂಡ ಸ್ಪಷ್ಟವಾದ ಉತ್ತರ ಕೊಟ್ಟಿರ್ತಾರೆ. ಈಗ ಶಾಸಕರಿಗೆ ಅಗೌರವ ಆಗುವ ಯಾವುದೇ ರೀತಿಯಲ್ಲಿ ಅಥವಾ ಶಾಸಕರ ಹಕ್ಕನ್ನು ಮೊಟಕುಗೊಳಿಸುವ ಯಾವುದೇ ಕೆಲಸ ಎಲ್ಲೂ ಕೂಡ ಆಗಲಿಕ್ಕೆ ಅವಕಾಶ ಕೊಡೋದಿಲ್ಲ. ಮತ್ತು ಇದರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನನ್ನ ಗಮನಕ್ಕೆ ತನ್ನಿ. ಸೆಷನ್ ಆದ ನಂತರ ಆ ಪ್ರತಿಪಕ್ಷ ಕರೆದುಕೊಂಡು ಮಾತಾಡಿಕೊಂಡು ಅದನ್ನು ರೆಕ್ಟಿಫೈ ಮಾಡೋ ಕೆಲಸ ಮಾಡ್ತಂತ ಮನೆ ಹೇಳಿದ್ದಾರೆ. ಪ್ರತಿಪಕ್ಷ ಅದಕ್ಕೆ ಸಮ್ಮತಿಸಿದ್ದಾರೆ. ಇಲ್ಲ, ನಾನು ಹೇಳಿದ್ದೇನೆ, ಬೇರೆ ಬೇರೆ ಕಡೆಗಳಲ್ಲಿ ನಮಗೆ ಎಲ್ಲಿ ಉತ್ತಮವಾದ ಸ್ಥಳದ ಅವಕಾಶ ಇದೆ ಅಲ್ಲಿ ಅದನ್ನು ಮಾಡ್ತೇವೆ. ಅಲ್ಲ, ಇದು ಮೀಟಿಂಗ್ ಮಾಡಬೇಕು. ಈಗ ಬಜೆಟ್ ಆದಷ್ಟೇ ಫ್ರಮ್ ಏಪ್ರಿಲ್ 1 ಇದಾಗುವಂಥ